ಜರ್ನಲಿಂಗ್ ಅಂದ್ರೆ ಸುಂದರವಾಗಿ ಬರೆಯೋದಲ್ಲ, ಮನಸ್ಸನ್ನ ಖಾಲಿ ಮಾಡೋದು. ಹೊಸ ವರ್ಷ ಬರೋ ಮುಂಚೆ ಹಳೆ ವರ್ಷದ ಭಾರಗಳನ್ನ ನಾವು ಬಿಡದೆ ಹೋದ್ರೆ ಮುಂದಿನ ವರ್ಷಕ್ಕೂ ನಾವು ಬೇಡದ ಭಾರವನ್ನ ಹೊತ್ಕೊಂಡು ಹೋಗ್ತೀವಿ. ಹಾಗಾಗಿ ಇವತ್ತು ನಾವು ಮಾಡ್ತಾ ಇರುವಂತ ಒಂದು ಚಿಕ್ಕ ಆಕ್ಟಿವಿಟಿ ಏನಂದ್ರೆ, ಹೊಸ ವರ್ಷ ಬರೋದಕ್ಕಿಂತ ಮುಂಚೆ ನಾವು ಹಿಂದಿನ ವರ್ಷದಲ್ಲಿ ಏನೆಲ್ಲ ಆಗಿತ್ತು ಅನ್ನೋದನ್ನ ಕುರಿತು ಯೋಚಿಸಿ ನಾವಿವತ್ತೊಂದು ಜರ್ನಲಿಂಗ್ ಆಕ್ಟಿವಿಟಿಯನ್ನ ಮಾಡ್ತಾ ಇದೀವಿ. ಅದರಲ್ಲಿ 2 ಪಾರ್ಟ್ ಇದೆ. ಮೊದಲನೇ ಪಾರ್ಟ್ ಏನಂದ್ರೆ ನೆಗೆಟಿವ್ ಡಂಪ್, ಎರಡನೇ ಪಾರ್ಟ್ ಏನಂದ್ರೆ ಪಾಸಿಟಿವ್ ರೈಟಿಂಗ್. ಫಸ್ಟ್ ನಾವು ನೆಗೆಟಿವ್ ಡಂಪ್ ಅಂದ್ರೆ ಏನಂತ ನೋಡೋಣ. ನೀವು ಸಾಕಷ್ಟು ಬಾರಿ ಕೇಳಿರ್ಬೋದು, ಒಂದು ಜೋಕ್ ಇತ್ತಲ್ಲ, ಆ ಜೋಕಲ್ಲಿ ಏನಂದ್ರೆ ಒಬ್ಬ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ತಾನೆ, ನನಗೆ ತುಂಬಾ ಕೋಪ ಬರುತ್ತೆ, ನಾನು ಏನ್ ಮಾಡೋದು ಅಂತ ಕೇಳೋದಕ್ಕೆ ಒಬ್ಬ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಕೇಳ್ತಾನೆ. ಆಗ ಸೈಕ್ಯಾಟ್ರಿಸ್ಟ್ ಅವ್ರಿಗೆ ಸಜೆಸ್ಟ್ ಮಾಡ್ತಾರೆ, ನಿನಗೆ ಯಾರ ಮೇಲೆ ತುಂಬಾ ಕೋಪ ಇದೆ, ಯಾರು ನಿನಗೆ ತುಂಬಾ ನೋಯಿಸಿದ್ದಾರೆ ಅವರನ್ನ ನೀನು ಅದ್ರ ಬಗ್ಗೆ ನೀವು ಒಂದು ಕಾಗದದಲ್ಲಿ ಬರೆದ್ಬಿಟ್ಟು ಅದನ್ನ ಸಿಕ್ಬಿಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವನೇನ್ ಮಾಡ್ತಾನೆ, ನೆಕ್ಸ್ಟ್ ಡೇ ವಾಪಸ್ ಬರ್ತಾನೆ. ಡಾಕ್ಟರ್, ನೀವು ಹೇಳ್ದಂಗೆ ನಾನು ನನ್ನ ಮೇಲೆ ಯಾರಿಗೆ ಕೋಪ ಬರುತ್ತೆ ಅದನ್ನೆಲ್ಲ ಒಂದು ಪೇಜಲ್ಲಿ ಬರೆದು ಬಿಟ್ಟು ನಾನು ಇವಾಗ ಸುಟ್ಟಿದ್ದೀನಿ, ಆದ್ರೆ ಈ ಪೇಪರ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಅದರ ಅರ್ಥ ಅವ್ನು ಯಾರಿಗೆ ಕೋಪ ಬರ್ತಿರುತ್ತೆ ಅವ್ರನ್ನೇ ಸಾಯಿಸಿರ್ತಾನೆ ಅಂತ ಆಗಿರ್ಬೋದು. ಇಟ್ಸ್ ಜಸ್ಟ್ ಅ ಫನ್, ಬಟ್ ಅದು ತುಂಬಾನೇ ಒಳ್ಳೆಯ ಒಂದು ಆಕ್ಟಿವಿಟಿ. ತುಂಬಾ ಜನ ಸೈಕಿಯಾಟ್ರಿಸ್ಟ್ ಗಳು ಅದನ್ನ ಫಾಲೋ ಮಾಡ್ತಾರೆ. ನೆಗೆಟಿವ್ ಡಂಪ್ ಆಗಿರ್ಬೋದು, ನೆಗೆಟಿವ್ ಡಂಪ್ ಅನ್ನೋ ಒಂದು ಕಾನ್ಸೆಪ್ಟ್ ನ ತುಂಬಾ ಸೈಕಿಯಾಟ್ರಿಸ್ಟ್ ಗಳಾಗಿರ್ಬೋದು, ನೀವು ಯಾರತ್ನಾದ್ರೂ ಥೆರಪಿಗೆ ಹೋದಾಗ ಆ ಥೆರಪಿಸ್ಟ್ ಗಳಾಗಿರ್ಬೋದು ಅದನ್ನ ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ಇದನ್ನ ನಾನು ಕೂಡ ಫಾಲೋ ಮಾಡ್ತೀನಿ. ಇದನ್ನ ಇಯರ್ ಎಂಡ್ ಅಂತಲ್ಲ, ಯಾವಾಗಾದ್ರೂ ತುಂಬಾನೇ ಮನ್ಸಿಗಾಗಿರೋ ನೋವನ್ನ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ಅನ್ನೋ ಒಂದು ವಿಚಾರ ಆಗಿರ್ಬೋದು, ಯಾರ ಮೇಲಾದ್ರೂ ತುಂಬಾ ಕೋಪ ಬಂದಿರ್ಬೋದು, ಆಗ ಆ ಪರಿಸ್ಥಿತಿಯಲ್ಲಿ ನಾವೇನ್ ಮಾಡ್ಬೇಕು ಅಂತ ಗೊತ್ತಾಗಿರೋಲ್ಲ ಅಂದಾಗ ನಾನು ಅದನ್ನ ಬರೆದ್ಬಿಟ್ಟು ಆ ಪೇಜನ್ನ ಮತ್ತೆ ತಿರುಗಿಸಿ ಓದಲ್ಲ. ಇವತ್ತು ನಾವು ಅದನ್ನೇ ಮಾಡ್ತಿದೀವಿ. ಇವಾಗ ನಾವು ಮಾಡ್ತಾ ಇರೋ ನೆಗೆಟಿವ್ ಡಂಪ್ ಅನ್ನೋ ಪೇಜ್ ಅನ್ನ ನಾವು ಮತ್ತೆ ಓದೋದ್ ಬೇಡ, ಬಟ್ ಕುತ್ಕೊಂಡು ರಿಯಲೈಸ್ ಮಾಡ್ಕೊಳ್ಳೋಣ, ಹಿಂದಿನ ವರ್ಷ ಏನೆಲ್ಲ ಆಗಿತ್ತು, ಯಾರೆಲ್ಲ ನಮ್ಗೆ ಏನೆಲ್ಲ ನೋವು ಕೊಟ್ಟಿದ್ದಾರೆ, ಅದೆಲ್ಲಾನು ಕುತ್ಕೊಂಡು ಒಂದು 10 ನಿಮಿಷ ಕಾಲ್ ಗಂಟೆ 20 ನಿಮಿಷ ನಾವು ಕುತ್ಕೊಂಡು ನಾವು ಯೋಚನೆ ಮಾಡಿದಾಗ ಪ್ರತಿಯೊಂದು ನಮ್ಗೆ ನೆನಪಾಗುತ್ತೆ. ಅದನ್ನೆಲ್ಲ ಬರೆದು ಅವ್ರನ್ನೆಲ್ಲ ಸಾಧ್ಯ ಆದ್ರೆ ಅವರನ್ನ ಕ್ಷಮಿಸಿ ಇಲ್ಲ ಮರೆಯೋದಕ್ಕೆ ಪ್ರಯತ್ನ ಪಡಿ. ಅದನ್ನ ನಾವು ಹಾಳೆಯಲ್ಲಿ ಬರೆದಾಗ ನಮ್ಮ ಬ್ರೈನ್ ಇಂದ ಅದನ್ನ ಇಳಿಸ್ತೀವಂತೆ. ಹಾಗಾಗಿ ಸೊ ಇವತ್ತಿನ ಆಕ್ಟಿವಿಟಿ ನೀವೆಲ್ಲ ಎಂಜಾಯ್ ಮಾಡ್ಕೊಂಡು ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಎರಡನೇ ಪಾರ್ಟ್ ಏನಂದ್ರೆ ಪಾಸಿಟಿವ್ ರೈಟಿಂಗ್. ಅದರಲ್ಲಿ ಗೋಲ್ ಸೆಟ್ಟಿಂಗ್ ಆಗಿರ್ಬೋದು ಅಥವಾ ನಮ್ಮ ಪಾಸಿಟಿವ್ ಭಾವನೆಗಳಾಗಿರ್ಬೋದು, ನಾವು ಈ ವರ್ಷ ಏನೆಲ್ಲ ಹ್ಯಾಬಿಟ್ಸ್ ಚೇಂಜ್ ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ತೀವಿ ಅದನ್ನೆಲ್ಲ ಬರೆಯೋಣ. ಸೊ ಆಗ ನಮ್ಗೆ ಮುಂದಿನ ವರ್ಷ ಹೇಗೆ ಇಟ್ಕೊಳ್ಬೇಕು, ನಾವು ಹೇಗೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅನ್ನೋದಕ್ಕೆ ನಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಇವಾಗ ನಾವು ಮಾಡ್ತಾ ಇರೋ ಎಕ್ಸರ್ಸೈಸ್ ಬಂದು, ಫಸ್ಟ್ ಎಕ್ಸರ್ಸೈಸ್ ನೀವು ಮಾಡ್ಬೇಕಾಗಿರೋದು ಅಥವಾ ನಾನು ಮಾಡ್ತಾ ಇರೋದು ನೆಗೆಟಿವ್ ಡಂಪ್. ನೆಗೆಟಿವ್ ಡಂಪ್ ಏನ್ ಮಾಡೋದು, ಹೇಗ್ ಮಾಡೋದು ಅಂತ ಈಗ ನೋಡೋಣ. ಒಂದು ಪೆನ್ನು ಮತ್ತೆ ಒಂದು ಪೇಪರ್ ತಗೊಳ್ಳಿ. ಆ ಪೇಪರ್ ಅಲ್ಲಿ ಇವತ್ತಿನ ಡೇಟ್ ಹಾಕಿ ನಿಮ್ಗೆ ಈ ವರ್ಷ ಹೇಗಿತ್ತು ಅಂದ್ರೆ ನೆಗೆಟಿವ್ ಏನೆಲ್ಲ ಇತ್ತು ಅಂದ್ರೆ ಏನೇನಾಗಿರ್ಬೋದು, ನಿಮ್ಗೆ ನೋವು ಕೊಟ್ಟ ಕ್ಷಣಗಳು, ನಿಮ್ಮನ್ನ ನೋಯಿಸಿದ ಘಟನೆಗಳು, ನಿರಾಶೆ ಮಾಡಿದ ಜನರು, ನಿಮ್ಮಿಂದ ಆಗಿರುವಂತಹ ತಪ್ಪುಗಳು, ಹೇಳಲಾಗದ ಮಾತುಗಳು, ನಿಮ್ಮನ್ನು ಸಣ್ಣವರಾಗಿಸಿ ಅಥವಾ ನಿಮ್ಗೆ ಅವಮಾನ ಆಗಿರುವಂತಹ ಕ್ಷಣಗಳ ಬಗ್ಗೆ ನೀವು ಬರಿಬೇಕು. ಆ ವಾಕ್ಯ ಸುಂದರವಾಗಿರ್ಬೇಕು ಅಂತ ಏನಿಲ್ಲ, ಸ್ಪೆಲ್ಲಿಂಗ್ ತಪ್ಪಾಗಿದ್ರು ಪರವಾಗಿಲ್ಲ. ಸಪೋಸ್ ನಿಮ್ಗೆ ಅದನ್ನ ಬರೆಯುವಾಗ ಆ ಕ್ಷಣಗಳೆಲ್ಲ ನೆನಪಾಗಿ ಅಳು ಬರ್ತಿದೆ ಅಂದ್ರೆ ಅತ್ ಬಿಡಿ, ಆ ಫೀಲಿಂಗ್ಸ್ ಅಲ್ಲಿಗೆ ಕೊನೆ ಆಗುತ್ತೆ. ಅದನ್ನ ಮಾಡ್ಬೇಕು. ಇವಾಗ ಈ ವರ್ಷ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟ ದಿನಗಳಿರಬಹುದು, ಯಾರಿಗೂ ಹೇಳಲಾಗದಷ್ಟು ಭಾರವಾಗಿದ್ದ ಕ್ಷಣಗಳು. 2025 ನಮಗೆ ತುಂಬ ಪಾಠ ಕಲಿಸಿದೆ. ಅದರ ಜೊತೆಗೆ ಕೆಲವು ಗಾಯಗಳನ್ನು ಕೊಟ್ಟಿದೆ. ಕೆಲವು ಜನರು ಬದಲಾದರು, ಕೆಲವು ಕನಸುಗಳು ಮುರಿದವು, ಕೆಲವು ಮಾತುಗಳು ನಮ್ಮೊಳಗೆ ಸಿಕ್ಕಿಕೊಂಡು ಹೋದವು. ಹೊಸ ವರ್ಷ ಬರೋ ಮೊದಲು ಹಳೆಯ ಭಾರವನ್ನು ಬಿಡದೆ ಹೋದರೆ 2026ಕ್ಕೂ ಅದನ್ನೇ ಹೊತ್ತುಕೊಂಡು ಹೋಗ್ತೀವಿ. 2025ರ ಎಲ್ಲಾ ನೆಗೆಟಿವ್ ಘಟನೆಗಳನ್ನ, ನಿಮಗೆ ನೋಯಿಸಿದ ಕ್ಷಣಗಳನ್ನ ಪ್ರತಿಯೊಂದನ್ನು ಬರೆದಿದ್ದಾದ್ಮೇಲೆ ನೀವೇನ್ ಮಾಡ್ಬೇಕು, ಈ ಕಾಗದವನ್ನು ಮಡಚಿ ನಿಮ್ಗೆ ನೀವೇ ಹೇಳ್ಕೊಳ್ಳಿ, ಈ ಎಲ್ಲಾ ವಿಷಯಗಳನ್ನ ನಾನು 2026ಕ್ಕೆ ತಗೊಂಡು ಹೋಗ್ತಾ ಇಲ್ಲ ಅಂತ. ಆಮೇಲೆ ಈ ಕಾಗದನ್ನ ಡಿಸ್ಕಾರ್ಡ್ ಮಾಡ್ಬಿಡಿ, ಹರಿದು ಹಾಕಿ ಅಥವಾ ಸುಟ್ಟು ಹಾಕಿ, ನಿಮ್ ಇಷ್ಟ. ಈಗ ಈ ಆಕ್ಟಿವಿಟಿಯ ಎರಡನೇ ಪಾರ್ಟ್ ಅಂದ್ರೆ ಪಾಸಿಟಿವ್ ರೈಟಿಂಗ್. ಪಾಸಿಟಿವ್ ರೈಟಿಂಗ್ ಅಲ್ಲಿ ನೀವು ಈ ವರ್ಷ ಮಾಡಬೇಕು ಅಂತ ಅನ್ಕೊಂಡಿರುವಂತಹ ನಿಮ್ಮ ಗುರಿಗಳನ್ನ ಬರೆಯಿರಿ, ನಿಮ್ಮ ಫೀಲಿಂಗ್ಸ್ ಅನ್ನ ಬರೆಯಿರಿ, ನೀವು ಈ ವರ್ಷ ಯಾವ ರೀತಿ ಇರಬೇಕು ಅಂತ ಅನ್ಕೊಂಡಿದ್ದೀರಾ ಅದನ್ನ ಬರೀರಿ. ಇದನ್ನ ಇವತ್ತು ರಾತ್ರಿನೇ ಮಾಡಿ. ರಾತ್ರಿ ಬರೆಯೋದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಬರ್ತಿದ್ದಾದ್ಮೇಲೆ ನೀವು ಯಾವುದೇ ರೀತಿ ಫೋನ್ನ ಸ್ಕ್ರೋಲ್ ಮಾಡಬೇಡಿ. ಇದೇ ಭಾವನೆಗಳ ಜೊತೆಗೆ ನೀವು ಮಲಗಿ ನಿದ್ರೆ ಮಾಡಿ. ಈ ಒಂದು ರಾತ್ರಿ ನಿಮಗೋಸ್ಕರ ನೀವು ಕೊಟ್ರೆ 2026 ನಿಮ್ಮ ಜೀವನವನ್ನ
ಪಾಸಿಟಿವ್ ಆಗಿ 1% ಆದ್ರೂ ಚೇಂಜ್ ಮಾಡಬಹುದು ಅಂತ ನಾನು ನಂಬಿದ್ದೀನಿ. ಸೊ ಈಗ ನಾವು ವಿಡಿಯೋದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಐ ಹೋಪ್ ನೀವು ಈ 2 ಆಕ್ಟಿವಿಟಿಗಳನ್ನ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಮಾಡ್ತೀನಿ, ನೀವು ಕೂಡ ಮಾಡಿ. ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಅನ್ಕೊಂಡಿರೋದೆಲ್ಲ ಆಗ್ಲಿ, ಎಲ್ಲರೂ ಖುಷಿಯಾಗಿರಿ, ನಗ್ತಾ ಇರಿ. ನಿಮಗೆ ಈ 2025 ವರ್ಷ ಹೇಗಿತ್ತು? ನೀವು ಯಾವೆಲ್ಲ ನೋವುಗಳನ್ನ ಮುಂದಿನ ವರ್ಷಕ್ಕೆ ತಗೊಂಡು ಹೋಗೋದಕ್ಕೆ ಇಷ್ಟಪಡೋಲ್ಲ ಅನ್ನೋದನ್ನ ನೀವು ಇಷ್ಟಪಟ್ಟರೆ ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ನಾನು ಅದನ್ನ ನೋಡ್ತೀನಿ. ಸೊ ಇಷ್ಟು ಇವತ್ತಿನ ವಿಡಿಯೋ. ನಾನು ಈ ಚಾನಲ್ನಲ್ಲಿ ಇದೇ ರೀತಿಯ ಸೆಲ್ಫ್ ಗ್ರೋತ್ ರಿಲೇಟೆಡ್ ಮತ್ತೆ ಜರ್ನಲಿಂಗ್ ರಿಲೇಟೆಡ್ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ನಾನು ಮಲ್ಲಿಕಾ. ಧನ್ಯವಾದಗಳು.